ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯುಗಾದಿ ಹಬ್ಬದ ಶುಭಾಶಯಗಳು. ಸಂಬಂಧಗಳನ್ನ ಬೆಸೆಯೋ ಹಬ್ಬ, ಹಸಿರಿನ ಹಬ್ಬ ಯುಗಾದಿ. ಮರ ಗಿಡಗಳಲ್ಲಿ ಹೂವಿನ ಕಳೆ, ಸೃಷ್ಟಿಯ ತುಂಬಾ ಹಸಿರಿನ ಕಳೆ. ಸರಿಗಮಪ ವೇದಿಕೆಯಲ್ಲೂ ಕೂಡ ಇವತ್ತು ಸಂಗೀತ ಯುಗಾದಿಯ ಕಳೆ. ಸರಿಗಮಪ ವೇದಿಕೆ ಅದೆಷ್ಟೋ ಗಾಯಕರನ್ನ ನಮ್ಮ ನಾಡಿಗೆ ಕೊಟ್ಟಿದೆ. ನಾಡಿನ ಮೂಲೆ ಮೂಲೆಯಲ್ಲಿ ಹಾಡ್ತಾ ಚಿತ್ರರಂಗದಲ್ಲೂ ಕೂಡ ಪ್ರಸಿದ್ಧರಾಗಿದ್ದಾರೆ. ಸ್ಪರ್ಧಿಗಳಾಗಿ ಬಂದವರು ಇವತ್ತು ಚಾಂಪಿಯನ್ಸ್ ಆಗಿ ವೇದಿಕೆಯಲ್ಲಿ ರಾರಾಜಿಸ್ತಾ ಇದ್ದಾರೆ. ಇವರ ಜೊತೆ ನಮ್ಮ ಸ್ಪರ್ಧಿಗಳು ಯುಗಾದಿಗೆ ಮನರಂಜನೆಯನ್ನ ಡಬ್ಬಲ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಹಳಬರ ಅನುಭವ, ಹೊಸಬರ ಕಲರವ ಒಟ್ಟಿಗೆ ಸೇರ್ತಾ ಇದೆ. ಬನ್ನಿ ಈ ಹಾಡಿನ ಹಬ್ಬವನ್ನ ಸರಿಗಮಪ ಸೀನಿಯರ್ಸ್ ಜೊತೆ ಸೆಲೆಬ್ರೇಟ್ ಮಾಡೋಣ. ಆರಂಭವಾಗಲಿ ಸರಿಗಮಪ ಯುಗಾದಿ ಸಂಭ್ರಮ. ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವಂತಹ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲ ಓಕೆ. ಈ ಯುಗಾದಿ ಹಬ್ಬ ದಿವಸ ಪಕ್ಕದಲ್ಲಿ ಒಂದು ಪುಟ್ಟ ಹುಡುಗಿ ಟ್ರೇ ಇಟ್ಕೊಂಡು ಮನೆ ಹಿರಿಯರಾಗಿ ಅವರು ನಮ್ಗಾಗಿ ಬೇವು ಬೆಲ್ಲ ತಂದ್ರ. ಏನ್ ಬೇಬಿ ಅದು? ಬೆಲ್ಲ. ಬೆಲ್ಲ. ಆಮೇಲೆ ಇದು ಗ್ರೀನ್ ಕಲರ್ದೇನದು? ಸೊಪ್ಪು. ಕರೆಕ್ಟ್. ಈಗ ನಾನು ಏನ್ ತಿನ್ಲಿ? ಬೆಲ್ಲ ತಿನ್ಲಾ, ಗ್ರೀನ್ ಕಲರ್ ಸೊಪ್ಪು ತಿನ್ಲಾ? ಬೆಲ್ಲ. ಬೆಲ್ಲ ಮಾತ್ರ ತಿನ್ಲಾ? ಓಕೆ. ಏನಕ್ಕೆ ತಂದಿರೋದು ಬೇಬಿ ಇದು ನೀನು? ಯುಗಾದಿ ಹಬ್ಬಕ್ಕೆ. ಅದಕ್ಕೆ ಯುಗಾದಿ ಹಬ್ಬಕ್ಕೆ ಏನ್ ಕೊಡ್ತಾರೆ? ಬೆಲ್ಲ. ಬರೀ ಬೆಲ್ಲ. ಅವಳ ಪ್ರಕಾರ ಎಲ್ಲ ಸಿಹಿಯಾಗಿರ್ಲಿ. ಜಿ ಕನ್ನಡದಲ್ಲಿ, ಜಿ ಕನ್ನಡ ನೋಡೋರ್ ಬಾಳಲ್ಲಿ ಬರೀ ಸಿಹಿ ತುಂಬಿರ್ಲಿ ಅಂತ ಹೇಳಿ ಈಗ ನಾನು ಅವನಿದಾನಲ್ವಾ, ಯಾಕಂದ್ರೆ ಇದು ಈ ಸೊಪ್ಪನ್ನ ಕಚ್ಚಿ ಕಿತ್ಕೊಂಡ್ ಬಂದಿರೋದು ಅವನೇ. ಹೇಳೋ ನೀನ್ ಹೇಳೋ, ಸೊಪ್ಪು ಏನಕ್ಕೆ ಇಟ್ಟಿರೋದು? ಏನ್ ಸೊಪ್ಪು ಅದು? ಬೇವಿನ ಸೊಪ್ಪು. ಏನಕ್ಕೆ ಬೇವಿನ ಸೊಪ್ಪು ಇರೋದು? ಎಳ್ಳು ಬೆಲ್ಲ ತಿನ್ನಕ್ಕೆ. ಎಳ್ಳು ಬೆಲ್ಲ ಸಂಕ್ರಾಂತಿ ಕಣೋ. ನಾನು ಯಾವುದೋ ಹಬ್ಬ ಆಚರಿಸ್ತಾ ಇದ್ದೇನೆ. ಇವತ್ ಯಾವ ಹಬ್ಬ? ಯುಗಾದಿ ಹಬ್ಬ. ಯುಗಾದಿ ಹಬ್ಬಕ್ಕೆ ಏನ್ ತಿನ್ಬೇಕು? ಬೇವು ಬೆಲ್ಲ. ಯಾವತ್ತಾದ್ರೂ ತಿಂದಿದ್ಯಾ ನೀನು? ತಿಂದಿಲ್ಲ. ಓ ಮನುಷ್ಯಾಯ ನಮಃ. ಓ ಮನುಷ್ಯಾಯ ನಮಃ. ಮಾಡು. ಹೆಂಗಿದೆ ಟೇಸ್ಟ್ ಹೆಂಗಿದೆ? ಕಹಿ. ಯಾಕೆ? ಬರೀ ಬೇವು ತಿಂತ ಇದೀನಿ. ಹೌದು, ಮಾಡು. ಬಟ್ ಒಂದ್ ವಿಷಯ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಯಾವುದೇ ಕಾರಣಕ್ಕೂ ಬೇವು ಇದೆಯಲ್ಲ, ಅದು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಅದನ್ನ ಮಾತ್ರ ತಿನ್ಬಾರ್ದು, ಯಾವಾಗ್ಲೂ ಬೆಲ್ಲ ಜೊತೆ ತಿನ್ಬೇಕು. ಯಾಕಂದ್ರೆ ಬೇವು ಬೆಲ್ಲ ತಿಂದು ನಾವು ಅಂದ್ರೆ ಕಹಿ ಮತ್ತೆ ಸಿಹಿಯನ್ನ ಜೀವನದಲ್ಲಿ ಸಮವಾಗಿ ಅದನ್ನ ನಾವು ಫಾಲೋ ಮಾಡ್ಬೇಕು ಅಂತ ಹೇಳ್ತಾರೆ. ನಿನಗೆ ಬೇಸಿಕಲಿ ಇದ್ರಲ್ಲಿ ಯಾವ ತುಂಬಾ ಇಷ್ಟ ಹೇಳೋ? ಬೇಸಿಗೆ ಎಲ್ಲ ಮಜ್ಜಿಗೆ. ಮಜ್ಜಿಗೆನಾ? ನೀನ್ ಏನೋ ಮಾತಾಡ್ತಾವನೆ. ಅದು ರಾಮನವಮಿ ಕಣೋ. ಇವನು ಎಲ್ಲ ಹಬ್ಬನ ಒಂದೇ ಮಾಡ್ತಾವನೆ. ಬೇವು ಕೊಟ್ಟಿದೀವಿ. ಈಗ ಹೆಂಗ ಅನ್ಸ್ತಿದೆ? ಬೇವು ಬೆಲ್ಲ ಏನಕ್ಕೆ ಕೊಡ್ತಾರೆ ಅಂತ ಅಂದ್ರೆ ನಮ್ ಲೈಫ್ ಅಲ್ಲಿ ಬಿಟರು ಇರುತ್ತೆ, ಸ್ವೀಟ್ನೆಸ್ ಇರುತ್ತೆ, ಕಹಿನೂ ಇರುತ್ತೆ, ಸಿಹಿನೂ ಇರುತ್ತೆ. ಏನೇ ಬಂದ್ರು ನಾವು ಅದನ್ನ ಈಕ್ವಲ್ ಆಗಿ ನೋಡ್ಬೇಕು, ಸಮವಾಗಿ ನೋಡ್ಬೇಕು ಅನ್ನೋದಕ್ಕೆ ಬೇವು ಮತ್ತೆ ಬೆಲ್ಲನ ಕೊಡ್ತಾರೆ. ಓಕೆ. ಆದ್ರೆ ಇವತ್ತಿನ ಯುಗಾದಿಯಲ್ಲಿ ಬರೀ ಬೆಲ್ಲ ಇರತ್ತೆ. ಈ ಕಡೆನೂ ಬೆಲ್ಲ, ಈ ಕಡೆನೂ ಬೆಲ್ಲ. ಅದು ಸಂಗೀತದ ಬೆಲ್ಲ. ನಮ್ಮ ಎಲ್ಲಾ ಸೀನಿಯರ್ಸ್ ಅಂತ ಹೇಳಕ್ಕಾಗಲ್ಲ, ಸೂಪರ್ ಸ್ಟಾರ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲ ಚಾಂಪಿಯನ್ಸ್ ಬಂದಿದ್ದಾರೆ. ಬರಲಿ ಚಪ್ಪಾಳೆ. ಹೆಂಗಿದ್ಯಾ ಆಶಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಏನೋ ಹಿಂಗಿದೀನ ಆಶಾ. ನಿನ್ ತರ ಬ್ರೈಟ್ ಆಗಿ ಇರಕ್ಕೆ ಆಗಲ್ಲ ಆಶಾ. ಆಶಾ, ವಾಟ್ ಪೀಪಲ್ ಡೂ ಇನ್ ಯುಗಾದಿ? ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೇನ್? ಯುಗಾದಿ ಅಂದ್ರೆ ನಮ್ಗೆ ಒಂಥರ ಇಟ್ ಮಾರ್ಕ್ಸ್ ದ ನ್ಯೂ ಇಯರ್ ಫಾರ್ ಅಸ್. ಸೊ ಬೇವು ಬೆಲ್ಲ ಕೊಡ್ತಾರೆ, ಎಲ್ಲರೂ ಮನೆ ಎಲ್ಲ ಕ್ಲೀನ್ ಮಾಡಿಸ್ತಾರೆ. ಇಟ್ಸ್ ಅ ಸೆಲೆಬ್ರೇಷನ್ ಆಫ್ ಅ ನ್ಯೂ ಸ್ಟಾರ್ಟ್, ಅ ಫ್ರೆಶ್ ಸ್ಟಾರ್ಟ್. ನ್ಯೂ ಸ್ಟಾರ್ಟ್, ಫ್ರೆಶ್ ಸ್ಟಾರ್ಟ್. ಯಾ ಬಾಳು, ನ್ಯೂ ಸ್ಟಾರ್ಟ್ ಆನ್ ದ ಕ್ಯಾಲೆಂಡರ್, ಪ್ಲೀಸ್ ಎಕ್ಸ್ಪ್ಲೇನ್. ಯುಗಾದಿ ಅಂದ್ರೆ ನಮ್ಮ ಸಂಸ್ಕೃತಿ ಪ್ರಕಾರ ಹೊಸ ವರ್ಷ. ಅವಳನ್ನ ನೋಡಿದಾಗ ಯುಗಾದಿ ಹಬ್ಬದ ದಿವಸ ಈ ರೀತಿ ಒಂದು ಸಕ್ಕರೆ ಬೊಂಬೆ ನೋಡಿದಾಗ ನಿಂಗೆ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ಒಂದ್ 2 ಸಾಲಲ್ಲಿ ಹೇಳೋ. ಕೆಂಪನ ಗಲ್ಲದ ಪೋರಿ ಏನ ಚಂದೈತಿ ನಿನ್ನ ಮಾರಿ, ನಾ ಮೈ ಮರೆತು ಕುಂತಾಗ ಬರೆ ನಿನ್ನ ಗುಂಗ ತಲಿಯಾಗ, ಹಾಲುಗಲ್ಲದ ಹುಡುಗಿ
ಏನ ನಿನ್ನ ನಡಿಗಿ ಹಾಲ್ಗಲ್ಲದ ಹುಡುಗಿ ಏನ ನಿನ್ನ ನಡಿಗಿ ಸೋತೇನ ನಿನ್ನ ನಗಿಗಿ ಕೆಂಪನಗಲ್ಲದ ಪೋರಿ ಏನ ಚಂದೈತೆ ನಿನ್ನ ಮಾರಿ. ತಮ್ಮ ಒಟ್ಟ ಅವಳಿಗೆ ಏನು ಅರ್ಥ ಆಗಿಲ್ಲ ಅಂತ ನಂಗೆ ಗೊತ್ತಾಯ್ತು. ಈ ಸಾಂಗ್ ಅವಳು ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ 2 ವೀಕ್ಸ್ ಬೇಕಾಗ್ಬೋದು. ಬಟ್ ನಿನಗಾಗಿ ಈ ಸಾಂಗ್ ಅನ್ನ ಬರ್ದಿರೋ ಅಂತ ನನ್ನ ತಮ್ಮ ಬಾಳು ಬೆಳಗುಂದಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀಯಾ? ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು. ಇವತ್ತು ನಮ್ಮ ಮೇಷ್ಟ್ರು ಹರ್ಷ ಅವರು ಬೆಲ್ಲ ತಗೊಂಡ್ ಬಂದಿದ್ದಾರೆ. ಹರ್ಷ ಅವರೇ, ಕರೆಕ್ಟ್ ಆಗಿ ಯುಗಾದಿ ಹಬ್ಬಕ್ಕೆ ರೆಡಿಯಾಗಿ ಬಂದಿದ್ದೀರಾ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ಮಾಮೂಲಿ ಹಂಗೆ 4 ಲೈನ್ಸು ಪ್ಲೀಸ್. ಮಾಮೂಲಿ ವಾವ ಹೇಳಿಸ್ತಿರಲ್ಲ, ಯಾ. ಹೊಸ ಎನರ್ಜಿ, ಹೊಸ ಸಿನರ್ಜಿ ಬಂದಿದೆ ಹೊಸ ವರ್ಷ. ವಾ ಹೊಸ ಎನರ್ಜಿ, ಹೊಸ ಸಿನರ್ಜಿ ಬಂದಿದೆ ಹೊಸ ವರ್ಷ. ಹೃದಯಾಂತರಾಳದಿಂದ ಬರ್ದಿದ್ದೀನಿ ಕವಿತೆನ, ನಾನು ನಿಮ್ಮವ ಶ್ರೀಹರ್ಷ. ನಾದದ ಸಂಭ್ರಮ ಇದು ಇಂದಿನದಲ್ಲ, ಇದು ಅನಾದಿ. ನಾದದ ಸಂಭ್ರಮ ಇದು ಇಂದಿನದಲ್ಲ, ಅನಾದಿ. ಭಾರತದ ನಿಜವಾದ ಹೊಸ ವರ್ಷ ಇದು, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ ಯುಗಾದಿ. ಈ ವಾರ ಹಿಂಗೆ ಇರುತ್ತೆ, ಹಾಡುಗಳ ಜೊತೆ ಸಾಕಾಗಿ ಸಂಭ್ರಮ ಮಾಡ್ತೀವಿ. ಬನ್ನಿ ಶುರು ಮಾಡೋಣ. ಸರಿಗಮಪ ಯುಗಾದಿ ಸಂಭ್ರಮ. ಹಾಗೇನೆ ಈ ಯುಗಾದಿ ಸಂಭ್ರಮಕ್ಕೆ ಮಾರುತಿ ಸುಜುಕಿ ಮ್ಯೂಸಿಕಲ್ ಝೋನ್ ಅಲ್ಲಿ ಕುಳಿತಿರುವಂತಹ ಸಂಗೀತ ಲೋಕದ ಸೀನಿಯರ್ಸ್, ನಮ್ಮ ಮ್ಯೂಸಿಷಿಯನ್ಸ್ ಅರುಣ್ ಸರ್ ಅಂಡ್ ಬ್ಯಾಂಡ್ಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೇನೆ ಮಾವಿನ ತೋಟದಲ್ಲಿ ಕೂತಿರೋ ಸಂಗೀತದ ಕೂಡು ಕುಟುಂಬ, ನಮ್ಮ ಜೂರೀಸ್ಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಾಂಪಿಯನ್ಸ್ ಅನ್ನ ತಯಾರು ಮಾಡುವಂತಹ ಅತಿರಥ ಮಹಾರಥರು, ನಮ್ಮ ಪ್ರೀತಿಯ ಮೆಂಟರ್ಸ್ಗೆ ಹ್ಯಾಪಿ ಯುಗಾದಿ. ಹಾಗೇನೆ ನಮ್ಮ ಕೋರಸ್ ಟೀಮ್ಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡುವಂತಹ ಸಮಯ, ಅದರಲ್ಲೂ ಸ್ಪೆಷಲ್ ಆಗಿ ಪಿ ಸರ್ ನ ವೆಲ್ಕಮ್ ಮಾಡುವಂತಹ ಸಮಯ. ಕೊಡಿಸ್ತಾರೆ ಮನರಂಜನೆಯ ಸಜ್ಜಿಗೆ, ಬಡಿಸ್ತಾರೆ ಹಾಡಿನ ಹೋಳಿಗೆ. ಇವರ ಮನಸ್ಸು ಬೆಲ್ಲದ ಗಡಿಗೆ, ಇವರ ಸಾಧನೆ ಒಂದು ಅಲಂಕಾರ ಆ ಶಾರದೆಯ ಮುಡಿಗೆ. ಸ್ವಾಗತಿಸಿ ವಿಶ್ವ ವಿಜೇತ ವಿಜಯ್ ಪ್ರಕಾಶ್ ಸರ್. ವಿಪಿ ಸರ್, ಕಾಯಿ ಹೋಳಿಗೆ ತರದ್ದೇನಾದ್ರೂ ಒಂದು ಕವಿತೆ ಯುಗಾದಿ ಸಂಭ್ರಮಕ್ಕೆ? ಶುರುವಾಗಲಿ ಸಂಗೀತ ಯುಗಾದಿ, ಹಾಡೋ ಪ್ರತಿಭೆಗಳಿಗೆ ಸರಿಗಮಪ ವೇದಿಕೆಯೇ ಬುನಾದಿ. ಜೂನಿಯರ್ಸ್ಗೆ ಸೀನಿಯರ್ಸ್ ತೋರಿಸಲಿದ್ದಾರೆ ಸಂಗೀತದ ಹಾದಿ. ವಾ. ಬೇವು ಬೆಲ್ಲದ ಜೊತೆ ಹಂಚೋಣ ನೆಮ್ಮದಿ. ಕಂಟೆಸ್ಟೆಂಟ್ಸ್, ಆರ್ ಯು ರೆಡಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.